ಸರ್ ಟೀಸರ್ ನೋಡಿದಾಗ ಒಂದು ಡೈಲಾಗ್ ಇದೆ. ಆ, ಮನುಷ್ಯನಿಗೆ ಸತ್ತೋದ್ಮೇಲೆ ಜಾಸ್ತಿ ಪ್ರೀತಿ ಕೊಡ್ತೀವಿ, ಅದೇ ಬದುಕಿದ್ದಾಗ ಯಾಕೆ ಕೊಡಲ್ಲ ಅಂತಕ್ಕಂಥದ್ದೊಂದು. ನಮ್ಮ ನಮ್ಮ ನಿಜ ಜೀವನದಲ್ಲೂ ಅದೇ ಅಲ್ವಾ ಸರ್? ಸತ್ತೋದ್ಮೇಲೆ ಎಲ್ಲರೂ ಅಯ್ಯೋ ಎಂತ ದೇವತಾ ಮನುಷ್ಯನಪ್ಪ ಹೋಗ್ಬಿಟ್ಟ ಅಂತ ಮಾತಾಡ್ಕೊಂತೀವಿ. ಇದ್ದಾಗ ಆ ಪ್ರೀತಿ ಯಾಕೆ ತೋರ್ಸಲ್ಲ ಅಂತ. ಸರ್ ಅದು ಸಹಜ ಆಗ್ಬಿಟ್ಟಿದೆ ಸರ್, ಅದು ಲೋಕಾರೂಢಿ ಅಲ್ವಾ. ಇವಾಗ ನಾವು ಅಷ್ಟೇ, ನಾನು ಇಷ್ಟು ಸತ್ಯರಿಚಂದ್ ನಾನು ಮಾತಾಡ್ಬೋದು. ನಾನು ಇವಾಗ ಹೋದರೆ ಅದನ್ನು ನಾವು ಎಲ್ಲಾದರೂ ಸ್ವಲ್ಪ ಏನಾದರೂ ಅವ್ರಿಗೂ ನಮ್ಗೆ ಇದಾದರೆ ಬಿಡಪ್ಪ ಅಂತ ಹಿಂಗೆ ಹೋಗ್ಬಿಡ್ತೀವಿ. ಅದನ್ನು ಮನಸ್ಸಲ್ಲಿ ಇರುತ್ತೆ. ಅದನ್ನು ಅದೇ ನಾನು ಹೇಳೋದು, ಎಲ್ಲರ ಮನೆಯಲ್ಲಿ ತಲುಪಿಸ್ಬೇಕು ಅಂತ ಹೇಳ್ತಾರೆ. ಅದು ನೀವು ಇವಾಗ ಕೇಳಿದ್ರಲ್ಲ, ಈ ಪದಗಳಾಗಲಿ ಈ ಇದಾಗಲಿ ಇದೆಲ್ಲ ಎಲ್ಲರ ಮನಸ್ಸಲ್ಲೂ ಹೋಗಿ ಸೇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರ ಮನೆಗೂ ಸೇರಬೇಕು. ಇವಾಗ ಇದು ಒಳ್ಳೆ ಕ್ವಶನ್ ಇದು. ಥ್ಯಾಂಕ್ ಯು. ಎಸ್ ಸರ್. ಇನ್ನು ಶಿವಣ್ಣ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಅವರ 129+ ಸಿನಿಮಾಗಳಲ್ಲಿ 45 ಬಿಟ್ಟು ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ ಸರ್? ನಾನು ಪಿಕ್ಚರ್ ಯಾವಾಗಂತ ಆನಂದು, ರಥಸಪ್ತಮಿ. ಫಸ್ಟ್ ಆವಾಗ ನಾನು ಬೆಂಗಳೂರಿಗೆ ಬಂದು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಗಿರ್ಬೋದು. ಆವಾಗ ನಾನು ಇದೇ ಸದಾ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಅವ್ರು ಶಿವಣ್ಣ ನೋಡೋಕೆ ಹೋದೆ. ಆವಾಗ ಶಿವಣ್ಣ ಹೇರ್ ಸ್ಟೈಲ್ ಬಿಡಿ, ಆವಾಗ ಆ ಹೇರ್ ಸ್ಟೈಲು ನಾವೆಲ್ಲ ಅವಾಗ ಹುಡುಗರು ಅವಾಗ ನೋಡೋಕೆ ಹೋಗ್ತಾ ಇದ್ವಿ. ಇಲ್ಲಿ ಸದಾಶಿವನಗರದಾಗ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಸೀನು, ಅವಾಗ ನಮ್ಗೆ ಅವಾಗ ಹೇಳೋಕೆ ಬರೋಲ್ಲ. ಅವಾಗ ನಾವೆಲ್ಲ ಹಳ್ಳಿಯಿಂದ ಬಂದಿರೋದು, ಇಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಆನಂದ್ ಹೆಚ್ಚು ಕಮ್ಮಿ ನಾನೊಂದು 5-6 ಸಲ ನೋಡಿರ್ತೀನಿ. ನಮ್ದಲ್ಲಿ ಶಾಂತಿ ಟಾಕೀಸು, ರಥಸಪ್ತಮಿ ಇವೆರಡು. ನೆಕ್ಸ್ಟ್ ರಥಸಪ್ತಮಿ ಬಂತು. ಆವಾಗಿಂದ ಅದೇ ಆ ಪಿಕ್ಚರೇ ನಮ್ಗೆ ತುಂಬ ಇಷ್ಟ. ಟುವಿ ಇದೊಂದೊಂದು ಸಾಂಗ್ ಇದೆ ನೋಡಿ, ಅದಂತ ಆವಾಗ ಅವೆಲ್ಲ ತುಂಬ ಇಷ್ಟ ಅದು ನನಗೆ. ಆವಾಗ ಆ ಪಿಕ್ಚರ್ ತುಂಬ ಇಷ್ಟ, ಯಾಕೆಂದರೆ ಆ ಸ್ಟೈಲ್ ಚೆನ್ನಾಗಿತ್ತು. ಆವಾಗ ಚಿಕ್ಕ ಹುಡುಗ ಥರ ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆವತ್ತಿಂದ ಇವತ್ತವರೆಗೂ ಅದೇ ಎನರ್ಜಿನ ಕಾಪಾಡ್ಕೊಂಡ್ ಬಂದಿದ್ದಾರೆ ಶಿವಣ್ಣ, ಅದರಲ್ಲಿ 2 ಮಾತಿಲ್ಲ. ಇನ್ನು ಉಪೇಂದ್ರ ಸರ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಪರಭಾಷಾ ಫಿಲ್ಮ್ ಮೇಕರ್ಸ್ಗೆ, ಡೈರೆಕ್ಟರ್ಸ್ಗೆ, ಆಕ್ಟರ್ಸ್ಗೆಲ್ಲಾನು ಈಸ್ ಅ ಇನ್ಸ್ಪಿರೇಷನ್. ಇವತ್ತಿಗೂ ಕೂಡ ಪರಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಕ್ಕಂಥ ನಮ್ಮ ಕನ್ನಡದ ಹೆಮ್ಮೆಯ ನಟ ನಿರ್ದೇಶಕರು. ಸೊ ಆ ನಿಟ್ಟಿನಲ್ಲಿ ಉಪೇಂದ್ರ ಅವರ ಯಾವ ಸಿನಿಮಾ ನಿಮ್ಮನ್ನ ತುಂಬಾ ಕಾಡಿತ್ತು ಅಂತ? ಓಮ್ ಡೈರೆಕ್ಷನಲ್ಲಿ ಓಮ್. ಓಕೆ. ಓಮು ಫಸ್ಟ್ ಪಿಕ್ಚರ್ ಉಶ್ ಬಂದು ಗೊತ್ತಾ? ಉಶ್ ಅಂತ ನೋಡಿದ್ದೀನಿ, ಕಾಶಿನಾಥ್. ಹೌದು. ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಆಕ್ಟಿಂಗ್ ಟಗಡಗಡ ಅಂತ ಅವರೇ ಬರೋದು ಅಂತ, ಯಾರು ಇದು ಹೌದು ಹೌದು ಅಂತ ನಮ್ಗೆ ಅದು ಗೊತ್ತಾಗಲ್ಲ, ರಿಯಲ್ ಏನೋ ಇವರು ಇನ್ಸ್ಪೆಕ್ಟ್ರು ಅಂತ. ಆಮೇಲೆ ಸಾರ್ ನಾನು ಆ್ಯಕ್ಟಿಂಗ್ ಮಾಡ್ಬೇಕಾಗಿತ್ತು, ಇದು ನನಗೊಂದು ಆ್ಯಕ್ಟಿಂಗ್ ಕೊಡ್ತು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಅದು ಆವತ್ತೇ ನನಗೆ ಉಪೇಂದ್ರ ಸರ್ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಅದು. ಆಮೇಲೆ ತರಲೆ ನನ್ನ ಮಗ, ಅವ್ರ ಡೈರೆಕ್ಷನ್ನಲ್ಲಿ ನಮ್ಮ ಜಗ್ಗೇಶ್ ಇದೆಲ್ಲ ನೋಡ್ಕೊ ಬಂದಾಗ ನಮ್ಗೆ ಫಸ್ಟ್ ಇದಾಗಿದ್ದು ಅಂದ್ರೆ ಉಪೇಂದ್ರನೇ ಜಾಸ್ತಿ ನನಗೆ ಇಷ್ಟ ಆಗಿತ್ತು. ಓಕೆ. ಅಂತ ಇವಾಗ ಇವಾಗ ನಾವು ಕೇಳ್ತಾ ಇದ್ರಲ್ಲ ಇಷ್ಟೊತ್ತು ನಮ್ಮ ಕತೆ, ಅವನಾರು ಕೂತಿರ್ತಾನಲ್ಲ, ಏನೋ ಮಾಡ್ತಾ ಇದ್ದೀರ, ಕೆಲಸ ಇಲ್ಲ ಅಂತ ಟಕ್ಕನ್ ಶೂಟ್ ಮಾಡ್ತಾರಲ್ಲ. ಕೆಲಸ ಇಲ್ಲ ಅಂದ್ರೆ ಏನ್ ಕಿರ್ತೀಯ, ಮೇಲಕ್ಕೆ ಹೋಗು ಅಷ್ಟೇ. ನೋಡಿ ನಮ್ಮ ಪಿಕ್ಚರು ನೋಡಿ ಅಲ್ಲ. ಉಪೇಂದ್ರ ಅವರು ಅದಕ್ಕೆ ತುಂಬಾ ಜನನ್ನ ಕಾಡೋದು, ಇವತ್ತಿಗೂ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್. ಅಂದ್ರೆ ಎಲ್ಲರೂ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಾರೆ. ಅವರು 10 ವರ್ಷಗಳ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತೇ ಸಿನಿಮಾದಲ್ಲಿ ತೋರಿಸ್ತಾ ಬರ್ತಾರೆ. ಬಂದ್ ಮಾಡಿದ್ರಲ್ಲ ಸೂಪರ್ ಅಂತ ಒಂದು ಪಿಕ್ಚರ್ ಮಾಡಿದ್ರಲ್ಲ. ಹೌದು. ಒಂದು ಸೂಪರ್ ಮಾಡಿ ಒಂದು 10-15 ವರ್ಷ ಆಗಿರ್ಬೋದು. ಹೌದು ಅಲ್ವಾ? 10-15 ವರ್ಷ, ಇವಾಗಿಂದು 15 ವರ್ಷ ಹಿಂದೆ ಮಾಡ್ಬಿಟ್ಟಿದ್ರು. ಹೌದು ಹೌದು. ಅದಂತ ಅವ್ರದ್ದು ಇವಾಗ ಹೆಚ್ಚು ಕಮ್ಮಿ. ಇವಾಗ ಉಪೇಂದ್ರ ಸರ್ ಥಿಂಕ್ ಮಾಡೋದು ಏನಂತ ಹೇಳಿದ್ರೆ, ಇವಾಗ 2025 ಅಂದ್ರೆ 2040ಗೆ ಅವ್ರು ಯೋಚನೆ ಮಾಡೋದು. ಅಲ್ಲ, ಆ ಥಿಂಕಿಂಗ್ ಚೆನ್ನಾಗಿದೆ ಅವ್ರಿಗೆ. ಯಾಕಂದ್ರೆ ಮುಂದೆ ಏನಾಗತ್ತೆ ಅದನ್ನ ತೋರಿಸ್ಬೇಕು ಜನಗಳಿಗೆ ಅಂತಾರೆ. ಅಷ್ಟು ಪೇಷನ್ಸ್ ನಮ್ಮ ಜನಗಳ ಹತ್ರ ಇಲ್ಲ. ಅದೇ ಪ್ರಶ್ನೆ. ಈಗ ಪ್ರಶ್ನೆ ಬಂದಿರೋದು ಅದೇ. ಇವಾಗ ಏನಾಗಿದೆ ಅಂದ್ರೆ, ಅವರು ಮುಂದೆ ಏನ್ ಬರುತ್ತೆ ಅಂತ ತೋರಿಸ್ತಾರೆ. ಇವಾಗ ಆಗೋದು ಅದೇ. ಇವಾಗ ನೀವು ಫಸ್ಟ್ ಸೂಪರ್ ಅಲ್ಲಿ ಏನ್ ಮಾಡಿದ್ರು, ಇವಾಗ ನಡೀತಾ ಇರೋದು ಅದೇ. ಹೌದು. ಇವಾಗ ಈ ಸೂಪರ್ ಆಗಿದ್ರು, ಆವಾಗಲೇ ಉಪೇಂದ್ರ ಸರ್ ಮಾಡಿದ್ರು ಅಂತಾರೆ. ಪ್ರೆಸೆಂಟ್ ಅವಾಗ ಎಲ್ಲರೂ ಆವಾಗ ತಿಳ್ಕೊಂಡ್ರೆ, ಆವಾಗ ಮನ್ಸಲ್ಲಿ ಇಟ್ಕೊಂಡು ಅಯ್ಯೋ ನಾನು ಇದ್ ಮಾಡಿದ್ರೆ ಜನ ಏನ್ ಅನ್ಕೊಂತಾರ ಅನ್ಕೊಂತಿದೀನಿ, ಈಗ ಜನ ಮಾಡಿ ತೋರಿಸ್ತಿದ್ದಾರೆ ಸಮಾಜದಲ್ಲಿ, ನಮ್ ಕಣ್ಮುಂದೆ ಅದೆಲ್ಲವೂ ಇಲ್ಲ ಅದಂತ. ಇದು ಚೆನ್ನಾಗಿ ಮಾಡ್ತಾರೆ ಉಪೇಂದ್ರ ಸರ್. ಎಸ್ ಸರ್. ಉಪ್ಪಿ ಸರ್ ಅವರ ಸಿನಿಮಾಗಳನ್ನ ನೀವು ಯಾವ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಿದ್ರಿ? ಅವಾಗ ಟಿಕೆಟ್ ಪ್ರೈಸ್ ಎಲ್ಲ ಎಷ್ಟಿತ್ತು ಸರ್? ಅವಾಗೆಲ್ಲ ನಿಮ್ಗೆ 15 ರೂಪಾಯಿ 20 ರೂಪಾಯಿ ಇದ್ದಿತ್ತು. 20 ರೂಪಾಯಿ ಟೆಂಟ್. ಅವಾಗೆಲ್ಲ ನಾವು ಟೆಂಟ್ಗಳಲ್ಲೇ ಹೋಗ್ತಾ ಇದ್ದಿದ್ದು. ಅವಾಗೆಲ್ಲ ಶಾಂತಿ ಟಾಕೀಸ್, ಅವಾಗ PVR ಎಲ್ಲ ಇರಲಿಲ್ಲ. ನಾವೆಲ್ಲ 9:30 ಶೋಗೆ ಹೋಗ್ತಾ ಇದ್ದಿದ್ದು. ನಮೋ ವೆಂಕಟೇಶ್ ಅಂತ ಆಗ್ತಾ ಇದ್ದಾಗ ಅವಾಗ ನಾವೆಲ್ಲ ಹೋಗ್ಬಿಟ್ಟು ಕೂತ್ಕೋತಾ. ಟೆಂಟ್ ಅಂದ್ರೆ ಗಾಂಧಿ ಕ್ಲಾಸ್ ಅಂದ್ರೆ ಮೋಸ್ಟ್ಲಿ ಮರಳ ಮೇಲೆ ಕೂತ್ಕೊಳ್ಳೋದು, ಗುಡ್ಡೆ ಆಗ್ಬಿಟ್ಟು ಕೂತ್ಕೊಳ್ಳೋದು ಅದು ಅಂತ. ಆವಾಗಲೇ ನಾನು ಉದ್ದ ಇದ್ದೆ, ನಾವು ಇನ್ನೇನೆ ಕೂತ್ಕೋತಾ ಇದ್ ಗುಡ್ಡೆ ಇಲ್ಲ, ಮುಂದೆ ಕಾಡಲ್ಲ, ತಲೆ ಅಡ್ಡ ಬರುತ್ತೆ ಅಂತ. ಹೌದು. ಓಕೆ. ನೋಡ್ತಾ ಇದ್ವಿ ಅದು. ಇನ್ನು ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ
ಸಿ ಮನುಷ್ಯನಿಗೆ ಲುಕ್ಸ್ ನಾಟ್ ಇಂಪಾರ್ಟೆಂಟು. ಕಂಟೆಂಟ್ ಇದ್ರೆ ತನ್ನಲ್ಲಿರ್ಬೋದು, ತನ್ನ ಸಿನಿಮಾದಲ್ಲಿರ್ಬೋದು, ಅಥವಾ ತನ್ನ ಬರವಣಿಗೆಯಲ್ಲಿ ಕಂಟೆಂಟ್ ಅನ್ನೋದಿದ್ರೆ ಯಾರನ್ನ ಬೇಕಾದ್ರೂ ಸಿನಿಮಾನ ಹಿಡಿದು ಕೂರಿಸಿ ತೋರಿಸ್ಬೋದು ಅನ್ನೋದನ್ನ ಪ್ರೂವ್ ಮಾಡಿದಂಥ ವ್ಯಕ್ತಿ ಅವರು. ಪರಭಾಷೆಗರು ಕೂಡ ಅವ್ರನಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿದ್ರು. ಸೊ ಮಮ್ಮೂಟಿ ಅಂತಹ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ರು. ಒಂದು 5 ಕೋಟಿ ಬಂಡವಾಳ ಹಾಕಿ 100 ಕೋಟಿ ಎತ್ಬೋದು ಅನ್ನೋದನ್ನ ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಅಂತಹ ಸೂಪರ್ ಸ್ಟಾರ್ಗಳು ಅವ್ರನ್ನ ಕರೆದು ಎಂತ ಸಿನಿಮಾ ಮಾಡಿದಾರೆ ಅಂತ ಅಪ್ರಿಶಿಯೇಟ್ ಮಾಡಿದಂತ ವ್ಯಕ್ತಿ ಅವರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್. ಸರ್ ಅವರಿಂದ ನಾರ್ಮಲ್ ಮನುಷ್ಯ ಸರ್. ನನಗೆ ಗೊತ್ತಿದ್ದಂಗೆ ಅವ್ರು ನಮ್ಮ ಥರ ಅಂದ್ಕೊಳ್ಳಿ ಸರ್, ನಾರ್ಮಲ್ ಸರ್. ಅವ್ರಿಗೊಂಥರ ಇದಿಲ್ಲ, ಏನಿಲ್ಲ, ಏನಿದೆಯೋ ಓಪನ್ ಆಗಿ ಮಾತಾಡ್ತಾರೆ ಅಂತ. ಅವ್ರು ಇವಾಗ ನೀವು ಹೇಳ್ದಂಗೆ ಅವರಂತ ಒಂದು ಹೀರೋ ಥರ ಇಲ್ಲ ಅಂದ್ರೂ ನೋಡಿ, ಒಂದು ಮಟ್ಟೆ ಕತೆ ಹೆಂಗೆ ತಗೊಂಡ್ರು. ಒಬ್ಬ ಮನೇಲಿ ಏನೇನು ನಡೆಯುತ್ತೆ, ಇದಿಲ್ಲ ಅಂದರೆ ಏನು ನಡೆಯುತ್ತೆ, ಎಲ್ಲ ನ್ಯಾಚುರಲ್ ಆಗಿ ತಗೊಂಬಂದವರು. ಇವಾಗ ಮಾತು ಅಷ್ಟೇ ನ್ಯಾಚುರಲ್ ಆಗಿ ಮಾತಾಡ್ತಾರೆ. ಅವ್ರದಲ್ಲಿ ಒಂಥರ ಮನ್ಸಲ್ಲಿ ಏನು ಇದಿಲ್ಲ, ಕಲ್ಮಶ ಇಲ್ಲ. ಅವ್ರು ಇದು ಮಾತಾಡ್ತಾರೆ. ಅವ್ರದ್ದು ಗರುಡ ಗಮನ ವಾಹನ, ಅವ್ರದ್ದು ಆ್ಯಕ್ಟಿಂಗ್ ಹೆಂಗಿತ್ತು. ಗರುಡ ಗಮನ ವಾಹನ ನನ್ನ ಪಿಕ್ಚರು ಅವ್ರ ಪಿಕ್ಚರು ಕ್ಲಾಶ್ ಆವಾಗ ನಮ್ಗೆ ಗೊತ್ತಿಲ್ಲ. ಮೊನ್ನೆನೂ ಹೇಳ್ತಾ ಇದ್ದೆ, ಸರ್ ನಾನು 100 ಬಂತು, ನಿಮ್ಮದು ಗರುಡ ಗಮನ ಬಂತು ಸರ್ ನಂದಂತ ಹೇಳ್ತಾ ಇದ್ದೆ ಅವಾಗ. ಅದರಲ್ಲೆಲ್ಲ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಗರುಡ ಗಮನ ಅಂತ. ನಮ್ಮ ಪಿಕ್ಚರ್ ಅವ್ರ ಪಿಕ್ಚರ್ ಹೋಗಿ ನಾನು ನೋಡಿದ್ದೆ ಅವತ್ತು. ಅಂದರೆ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹತ್ತಿರದಿಂದ ನನಗೆ ನಮ್ಮ 45 ಬಂದಮೇಲೆ ನೀವು ಸರ್ ನೀವು ನಂಬ್ತಿರೋ ಬಿಡ್ತಿರೋ ಅಂತ, ಅಣ್ಣ ನೀವು ಓಕೆನಾ, ಅಣ್ಣ ನೀವು ಓಕೆನಾ ಸರ್, ಇವತ್ತಿನವರೆಗೂ ಇವತ್ತು ಬೆಳಗ್ಗೆವರೆಗೂ ಬೆಳಗ್ಗೆನ ಫೋನ್ ಮಾಡಿಬಿಟ್ಟು, ಅಣ್ಣ ನಿಮ್ಗೆ ಓಕೆನಾ ಸರ್, ಓಕೆ ಸರ್, ಹುಷಾರಣ್ಣ, ಓಕೆ ಸರ್, ನೀವೇ ನನಗೆ ಹೆಲ್ಪ್ ಮಾಡಬೇಕು ಅಂದರೆ. ನನಗೆ ಪ್ರೊಡ್ಯೂಸರ್ಗೆ ಹಿಂಗೆ ಹೆಲ್ಪ್ ಮಾಡಬೇಕು ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಇದ್ದೀನಿ, ನಾನು ಕೇರಳದಲ್ಲಿ ಇರಬೇಕು, ಡಿಸ್ಟ್ರಿಬ್ಯೂಟರ್ ನಾನು ಮಾಡಿಸ್ತೀನಿ, ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ತಗೋಬೇಡಿ, ನೀವಿರಿ ಸರ್. ನಿಮ್ಮ ಎಲ್ಲ ಪ್ರೊಡ್ಯೂಸರ್ಗಳ ಹತ್ರನೂ ನಂತ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಅವರೇ ಮಾತಾಡಿದ್ದು, ಕನೆಕ್ಟ್ ಮಾಡ್ಕೊಂಡಿದ್ದು. ನಿಮ್ಗೆ ಏನು ಬೇಕೋ ಕೇಳ್ರಣ್ಣ, ಸಂಕೋಚ ಬೀಳ್ಬೇಡಿ, ನೀವು ಕೇಳಿ ಅಂತ. ನಾನು ಏನು ಡೌಟ್ ಇದ್ರೆ ಅವ್ರನ್ನ ಕೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.